ವೀಕ್ಷಕರೇ ನಮಸ್ಕಾರ. ಈ ದಿನದ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಹರ್ಷಿತ್. ರಾಜ್ಯದ ಗ್ರಾಮ ಪಂಚಾಯತ್ ನೌಕರರ ಬೇಡಿಕೆ ಈಡೇರಿಸದ ಸರ್ಕಾರ, ಗ್ರಾಮ ಪಂಚಾಯತಿ ನೌಕರರಿಂದ ಬೆಂಗಳೂರು ಚಲೋ. ರಾಜ್ಯ ಗ್ರಾಮ ಪಂಚಾಯತಿ ನೌಕರರ ಬೇಡಿಕೆ ಈಡೇರಿಸದ ಸರ್ಕಾರ, ಮತ್ತೆ ಜುಲೈ 23ರಂದು ಗ್ರಾಮ ಪಂಚಾಯತಿ ನೌಕರರಿಂದ ಬೆಂಗಳೂರು ಚಲೋ. ರಾಜ್ಯ ಗ್ರಾಮ ಪಂಚಾಯತ್ ನೌಕರರ ಗರಿಷ್ಠ ವೇತನ 31,000 ಮತ್ತು ವಿವಿಧ ಬೇಡಿಕೆ ಈಡೇರಿಕೆಗಾಗಿ ಕಳೆದ 2022-23ರಿಂದ ನಿರಂತರವಾಗಿ ಹೋರಾಟ ಮಾಡುತ್ತಾ ಬಂದರೂ ಸಹ ರಾಜ್ಯ ಸರ್ಕಾರ ಬರೀ ಆಶ್ವಾಸನೆ ನೀಡುತ್ತಾ ಹೋಗುತ್ತಿದೆ, ಬೇಡಿಕೆಗಳನ್ನು ಮಾತ್ರ ಈಡೇರಿಸಿಲ್ಲ. ಇದರಿಂದ ಗ್ರಾಮ ಪಂಚಾಯತ್ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಎಂಬಿ ನಾಡಗೌಡ ನೇತೃತ್ವದಲ್ಲಿ ಜುಲೈ 23ರಂದು ಮತ್ತೆ ಎಲ್ಲ ಜಿಲ್ಲೆ ಮತ್ತು ತಾಲೂಕುಗಳ ಗ್ರಾಮ ಪಂಚಾಯತ್ ನೌಕರರಿಂದ ಬೆಂಗಳೂರು ಚಲೋ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಹೋರಾಟದಲ್ಲಿ ಗದಗ ಜಿಲ್ಲೆಯ ಎಲ್ಲ ತಾಲೂಕಿನ ಗ್ರಾಮ ಪಂಚಾಯತ್ ನೌಕರರು ಪಾಲ್ಗೊಂಡು ಸರ್ಕಾರದ ಮೇಲೆ ಒತ್ತಡ ತರಲು ಮುಂದಾಗಬೇಕೆಂದು ಗ್ರಾಮ ಪಂಚಾಯತ್ ನೌಕರರ ಸಂಘದ ಗದಗ ಜಿಲ್ಲಾಧ್ಯಕ್ಷ ಬಸವರಾಜ್ ಮಂತು ಮತ್ತು ಲಕ್ಷ್ಮೇಶ್ವರ ತಾಲೂಕಾಧ್ಯಕ್ಷ ಬಸವರಾಜ್ ಅರ್ಕಸಲಿ ಅವರು ಲಕ್ಷ್ಮೇಶ್ವರ ಪಟ್ಟಣದ ಸೋಮೇಶ್ವರ ದೇವಸ್ಥಾನದಲ್ಲಿ ತಾಲೂಕಿನ ಎಲ್ಲ ಗ್ರಾಮ ಪಂಚಾಯತ್ ನೌಕರರ ವತಿಯಿಂದ ನಡೆದ ಪೂರ್ವಭಾವಿ ಸಭೆಯ ಮುಖಾಂತರ ತಿಳಿಸಿದರು. ಈ ಸಮಯದಲ್ಲಿ ಜಿಲ್ಲಾ ಕಾರ್ಯದರ್ಶಿ ರುದ್ರಪ್ಪ ಕಂದಗಲ್, ತಾಲೂಕಾ ಉಪಾಧ್ಯಕ್ಷ ಮಾಂತಿ ಸುಣಗಾರ್, ಶಂಕರಪ್ಪ ಗೋಣಪ್ಪನವರ, ಮಹೇಶ್ ಮೂಲಿಮನಿ, ಲಿಂಗರಾಜ್ ಬಾಗವಾಡ, ಸಿದ್ದು ಅರ್ಧಗಟ್ಟಿಗಿ, ಶಂಕರಪ್ಪ ಶಿರಹಟ್ಟಿ, ಫಕೀರೇಶ್ ಬೆಟಗೇರಿ, ಶಂಕರಪ್ಪ ನಡಗುಂದಿ ಸೇರಿದಂತೆ ಇನ್ನೂ ಅನೇಕ ಗ್ರಾಮ ಪಂಚಾಯತ್ ನೌಕರರು ಪಾಲ್ಗೊಂಡಿದ್ದರು. ವೀರಣ್ಣ ಹಡ್ಪದ್, NK64 ನ್ಯೂಸ್ ಬ್ಯೂರೋ, ಲಕ್ಷ್ಮೀಪುರ. ಅನೇಕ ಬೇಡಿಕೆಗಳನ್ನು ಸರ್ಕಾರ ಈ ಹಿಂದೆ ನಾವು ಈಡೇರಿಸ್ತೇವೆ ಅಂತೇಳಿ ನಮಗೆ ಗ್ರಾಮೀಣ ಅಭಿವೃದ್ಧಿ ಸಚಿವರು ಮನವರಿಕೆಯನ್ನು ಮಾಡಿದ್ರು ಹಾಗೂ ಒಪ್ಪಿಗೆಯನ್ನು ನೀಡಿದರು. ಇಷ್ಟು ದಿನ ಆದರೂ ಕೂಡ ಆ ಬೇಡಿಕೆಗಳು ಈಡೇರಿಲ್ಲ. ಅದರ ಸಲುವಾಗಿ ನಾವು ಇಂದಿನ ದಿನಮಾನಗಳಲ್ಲಿ, ತುಟ್ಟಿಯ ದಿನಮಾನಗಳಲ್ಲಿ ನಮ್ಮ ಜೀವನ ಸಾಗಿಸೋದು ಕಷ್ಟ ಆಗೈತಿ. ಇನ್ನಾದರೂ ಕೂಡ ಸರ್ಕಾರ ನಮ್ಮ ಕಡೆಗೆ ಹೋಗೊಟ್ಟು ನಮ್ಮ ಬೇಡಿಕೆಗಳನ್ನು ಶೀಘ್ರವಾಗಿ ಸ್ಪಂದಿಸಿ ನಮ್ಮ ಈಡೇರಿಸಲಿ ಅಂತೇಳಿ ನಮ್ಮ ಗ್ರಾಮ ಪಂಚಾಯತಿ ನೌಕರರ ಪರವಾಗಿ ನಾವು ಅವರಲ್ಲಿ ವಿನಂತಿಸಿಕೊಳ್ಳುತ್ತಾ ಬೇಡಿಕೆಗಳನ್ನು ಪ್ರತಿಭಟನೆಯ ಮೂಲಕ ನಾವು ಈಡೇರಿಸಿಕೊಳ್ತೇವೆ ಅಂತೇಳಿ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತೇವೆ. ವರ್ಷಗಳಿಂದ ನಾವು ಹೋರಾಟ ಮಾಡ್ಕೊತ ಬಂದಿದ್ದು ಮತ್ತು ಕೆಲವೊಂದು ಬೇಡಿಕೆ ಈಡೇರಿಸುವ ಸಲುವಾಗಿ ಹೋದ ವರ್ಷದಲ್ಲಿ ನಾವು ಸ್ಟ್ರೈಕ್ ಮಾಡಿದ್ದೀವಿ. ಅದೇ ರೀತಿ ನಮ್ಮ ಬೇಡಿಕೆ ಈಡೇರಿಸುವ ಸಲುವಾಗಿ ಮತ್ತು ಜುಲೈ 23ರಂದು ಇಡೀ ರಾಜ್ಯಾಂತ ಮತ್ತು ತಾಲೂಕು ಎಲ್ಲರೂ ಸೇರಿಸಿ ನಾವು ಒಂದು ಬೆಂಗಳೂರು ಫ್ರೀಡಂ ಪಾರ್ಕಲ್ಲಿ ಹೋರಾಟ ಯಶಸ್ವಿಗೊಳಿಸಬೇಕಾಗಿ ವಿನಂತಿ. ಮತ್ತು ನಮ್ಮ ಇಡೀ ತಾಲೂಕಿನ ಎಲ್ಲ ಗ್ರಾಮ ಪಂಚಾಯತ್ ಸಿಬ್ಬಂದಿಗಳು, ಬಿಲ್ ಕಲೆಕ್ಟರು, ವಾಟರ್ಮನ್ಗಳು, ಆಫೀಸರ್ಗಳು ಮತ್ತು ಶಿಫರ್ಗಳು ಇವೆಲ್ಲರೂ ಸೇರಿ ಈ ಹೋರಾಟದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕಾಗಿ ವಿನಂತಿ. ಈ ಸಭೆಯಲ್ಲಿ ಜಿಂದಾಬಾದ್ ಜಿಂದಾಬಾದ್ ಕರ್ನಾಟಕ ಗ್ರಾಮ ಪಂಚಾಯತ್ ನೌಕರರ ಸಂಘಕ್ಕೆ, ಕರ್ನಾಟಕ ಗ್ರಾಮ ಪಂಚಾಯತ್ ನೌಕರರ ಸಂಘಕ್ಕೆ, ಜುಲೈ 23ರಂದು ನಡೆಯುವ ಹೋರಾಟಕ್ಕೆ. ರೋಣ ಪಟ್ಟಣದ ಕೃಪಾ ದಂತ ಚಿಕಿತ್ಸಾಲಯದಲ್ಲಿ ಇಂದು ಉಚಿತ ದಂತ ತಪಾಸಣಾ ಶಿಬಿರ ನೆರವೇರಿತು. ಗದಗ ಜಿಲ್ಲೆ ರೋಣ ಪಟ್ಟಣದ ಮೊಲಾರ ಭಾವಿ ವೃತ್ತದಲ್ಲಿರುವಂತಹ ಕೃಪಾ ದಂತ ಚಿಕಿತ್ಸಾಲಯದಲ್ಲಿ ಉಚಿತ ದಂತ ತಪಾಸಣಾ ಶಿಬಿರವನ್ನ ನಿರ್ವಹಿಸಿದರು. ಉಚಿತ ದಂತ ತಪಾಸಣಾ ಶಿಬಿರವನ್ನ ಡಾಕ್ಟರ್ TS ಲಕ್ಕೋಳ್ ಅವರು ನೆರವೇರಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಡಾಕ್ಟರ್ SP ಲಕ್ಕೋಳ್ ವಹಿಸಿದ್ದು, ಈ ಭಾಗದಲ್ಲಿ ದಂತ ವೈದ್ಯರು ಹಾಗೂ ದಂತ ಚಿಕಿತ್ಸಾಲಯ ನಮ್ಮ ರೋಣ ನಗರದಲ್ಲಿದ್ದದ್ದು ಬಹಳ ಸಂತೋಷದಾಯಕ ವಿಷಯ. ನಮ್ಮ ಈ ಭಾಗದ ರೈತರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಇಂದು ಉಚಿತ ದಂತ ಶಿಬಿರ ಕಾರ್ಯಕ್ರಮವನ್ನು ನೆರವೇರಿಸಿದ್ದೇವೆ. ಅದಕ್ಕೆ ತಾವೆಲ್ಲರೂ ತಮ್ಮ ಸಮಸ್ಯೆಗೆ ಪರಿಹಾರ ಕೈಗೊಳ್ಳಲು ಇದು ಶುಭ ದಿನ ಎಂದು ಡಾಕ್ಟರ್ TS ಲಕ್ಕೋಳ್ ಅವರು ಹೇಳಿದರು. ಕಾರ್ಯಕ್ರಮದ ಉದ್ಘಾಟನೆಯನ್ನ ಡಾಕ್ಟರ್ ನವೀನ್ ನೆರವೇರಿಸಿದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಡಾಕ್ಟರ್ ಅವಿನಾಶ್, ಡಾಕ್ಟರ್ ದೀಪ್ತಿ ಮುಖ್ಯ ಅತಿಥಿಗಳಾಗಿ ಕಾರ್ಯಕ್ರಮದಲ್ಲಿ BN ಬಳಗಾನೂರು, ಅಡವೆಪ್ಪ ಸಂಗಳದ, TV ನವಲಗುಂದ, JB ಕಲ್ಲನ್ಕೋಡ್ ಹಾಗೂ ಇನ್ನು ಅನೇಕರು ರುದ್ರಪ್ಪ ಹೆಬ್ಬಳ್ಳಿ, NK64 ನ್ಯೂಸ್ ಬ್ಯೂರೋ, ರೋಣ. ಕೋಲಾರದ ಅರಬಿಕೊತ್ತನೂರು ಗ್ರಾಮದ ಬಳಿ ನೂತನವಾಗಿ ನಿರ್ಮಿಸಿರುವ ಅಯ್ಯಪ್ಪ ಸ್ವಾಮಿ ದೇಗುಲದಲ್ಲಿ ಮೊದಲ ಬಾರಿಗೆ ಹಮ್ಮಿಕೊಂಡಿದ್ದ ಮಂಡಲ ಪೂಜೆ ಕಾರ್ಯಕ್ರಮ ಸಾವಿರಾರು ಭಕ್ತರು ಭಾಗಿಯಾಗಿದ್ದಾರೆ. ಕೋಲಾರ ತಾಲೂಕಿನ ಅರಬಿಕೊತ್ತನೂರು ಗ್ರಾಮದ ಬಳಿ ನೂತನವಾಗಿ ನಿರ್ಮಿಸಿರುವ ಅಯ್ಯಪ್ಪ ಸ್ವಾಮಿ ದೇಗುಲದಲ್ಲಿ ಮೊದಲ ಬಾರಿಗೆ ಹಮ್ಮಿಕೊಂಡಿದ್ದ ಮಂಡಳ ಪೂಜೆ ಕಾರ್ಯಕ್ರಮ ಸಾವಿರಾರು ಭಕ್ತರು ಭಾಗಿಯಾಗಿದ್ದಾರೆ. ಅರಬಿಕೊತ್ತನೂರು ಗ್ರಾಮದ ಹೊರವಲಯದಲ್ಲಿ ದಾನಿಗಳಿಂದ ಸ್ಥಾಪಿಸಲ್ಪಟ್ಟಿರುವ ಅಯ್ಯಪ್ಪ ಸ್ವಾಮಿ ದೇಗುಲಕ್ಕೆ ಈಗಾಗಲೇ ಭಕ್ತ ಸಾಗರವೇ ಹರಿದು ಬರುತ್ತಿದ್ದು, ಇದೇ ಮೊದಲ ಬಾರಿಗೆ ಹಮ್ಮಿಕೊಂಡಿದ್ದ ಮಂಡಳ ಪೂಜೆಗೂ ಉತ್ತಮ ಸ್ಪಂದನೆ ವ್ಯಕ್ತವಾಗಿದೆ. ಶಬರಿಮಲೆ ಅಯ್ಯಪ್ಪ ಸ್ವಾಮಿಯ ಮಾಲೆ ಧರಿಸಿ ಪೂಜೆ ಸಲ್ಲಿಸಲು ಅಯ್ಯಪ್ಪ ದೇಗುಲವನ್ನ ಭಕ್ತಾದಿಗಳ ಕೋರಿಕೆಯ ಮೇರೆಗೆ
ನಿರ್ಮಾಣ ಮಾಡಲಾಗಿದೆ. ಮಂಡಳ ಪೂಜೆ ಪ್ರಯುಕ್ತ ಗಣೇಶ ಪೂಜೆ, ಕಳಶ ಸ್ಥಾಪನೆ, ನೈವೇದ್ಯ ಸಮರ್ಪಣೆ ನಂತರ ಮಹಾಮಂಗಳಾರತಿ ನಿರ್ವಹಿಸಲಾಯಿತು. ಇನ್ನು ಇದೇ ವೇಳೆ ಬೇಗ ಬಾಸ್ ಖ್ಯಾತಿಯ ವರ್ತೂರ್ ಸಂತೋಷ್ ರವರು ದೇಗುಲಕ್ಕೆ ಭೇಟಿ ನೀಡಿ ಅಯ್ಯಪ್ಪ ಸ್ವಾಮಿಯ ದರ್ಶನ ಪಡೆದರು. ಇವತ್ತು ಈ ಒಂದು ಬಾಲಕ ಕಿರಣ್ ಕುಮಾರ್ ಈ ಒಂದು ಪುಣ್ಯಕ್ಷೇತ್ರದ ಜವಾಬ್ದಾರಿಗಳನ್ನು ಗ್ರಾಮಾಂತರದಲ್ಲಿ ಇಂಥ ಒಂದು ಪುಣ್ಯಕ್ಷೇತ್ರವನ್ನು ಮಾಡಬೇಕು ಅಂತ ಬಯಸಿರೋದೇ ಒಂದು ದೊಡ್ಡ ಅದ್ಭುತವಾದ ವಿಚಾರ. ಎಲ್ಲರ ಗ್ರಾಮಸ್ಥರನ್ನು ಒಂದುಗೂಡಿಸ್ಕೊಂಡು ಈ ಒಂದು ಪುಣ್ಯಕ್ಷೇತ್ರವನ್ನು ಸ್ಥಾಪನೆ ಮಾಡಿ ಎಲ್ಲ ಒಂದು ಜನಗಳ ಎಲ್ಲ ವರ್ಗದ ಜನಗಳು ಒಂದು ಮಾರ್ಗದರ್ಶಕನಾಗಿ ಇವತ್ತು ಈ ಸಂಸ್ಥೆಯನ್ನು ಕಟ್ತಾ ಇದೆ. ಇದು ಪುಣ್ಯಕ್ಷೇತ್ರ ಆಗೋದ್ರಲ್ಲಿ ಎರಡು ಮಾತೇ ಇದೆ. ಇದು ಪುಣ್ಯಕ್ಷೇತ್ರ ಆಗ್ತದೆ. ಮುಂದೊಂದು ದಿನಗಳಲ್ಲಿ ಬಹಳ ಎತ್ತರ ಬೆಳೆದು ಒಂದು ಗ್ರಾಮದ ಎಲ್ಲ ಗ್ರಾಮದಲ್ಲೂ ಕೂಡ ಒಂದು ಅನುಕೂಲಕ್ಕೆ ಇದು ಮಾರ್ಗ ಆಗ್ತದೆ. ದೇವಾಲಯ ಅರಬಿಕೊತ್ನೂರಿಗೆ ಒಂದು ಶುಭ ಸೂಚನೆ ಇದೆ. ಗ್ರಾಮವನ್ನು ಅಭಿವೃದ್ಧಿ ಮಾಡೋದಕ್ಕೆ, ಗ್ರಾಮದಲ್ಲಿ ಇರ್ತಕ್ಕಂಥ ಎಲ್ಲ ದೇವಾಲಯಗಳನ್ನು ಅಭಿವೃದ್ಧಿ ಮಾಡೋದಕ್ಕೆ ಇದು ಒಂದು ಮಾರ್ಗ ಸೂಚನೆ. ಎಲ್ಲ ಗ್ರಾಮಸ್ಥರು ಒಗ್ಗಟ್ಟಾಗಿ ಮಾಡಿ ಎಲ್ಲ ಒಂದು ದೇವಾಲಯ ಕಟ್ಟೋದು ಎಷ್ಟು ಕಷ್ಟ ಅಂತ ಎಲ್ಲರಿಗೂ ಗೊತ್ತು. ಕಟ್ಟೋದ ಮೇಲೆ ಅದನ್ನು ಜೀವನೋದ್ಧಾರ ಮಾಡೋದು ಭಾಳ ಕಷ್ಟ. ಒಂದು ಎಲ್ಲ ರೀತಿ ವರ್ಗದವ್ರನ್ನ ಕಟ್ಕೊಂಡು ಎಲ್ಲ ರೀತಿ ಯಾವುದೇ ಬಡ ಮಕ್ಕಳಿಗಾಗಲಿ ಏನೋ ಒಂದು ದಾರಿ ದೀಪವಾಗ್ಬೇಕು. ದೇವಾಲಯಗಳು ಸುಮ್ಮನೆ ಕಟ್ಟಿಬಿಟ್ಟು ಪೂಜೆ ಮಾಡೋದಕ್ಕೆ ಮಾತ್ರ, ಪ್ರಸಾದ ಕೊಡೋದಕ್ಕೆ ಮಾತ್ರ ಸೀಮಿತ ಆಗ್ತದೆ. ದೇವಸ್ಥಾನ ಎಲ್ಲರ ಹತ್ರ ಚೆಂದ ಇಟ್ಟು ನಾವು ಮಾಡ್ತೀವಿ, ಅದು ಸಾರ್ಥಕತೆ ಬದುಕಾಗಬೇಕು. ದೇವಸ್ಥಾನ ಅನ್ನೋದು ಭಾಳ ಪುಣ್ಯವಾದ ಕ್ಷೇತ್ರ ಆಗ್ತದೆ. ಅರಬಿಕೊತ್ನೂರು ಗ್ರಾಮಸ್ಥರಿಗೆ ಅಯ್ಯಪ್ಪ ಸ್ವಾಮಿಯ ಆಶೀರ್ವಾದ ಇರಲಿ ಅಂತ ಕೇಳ್ತಂತ ಮತ್ತು ಅಭಿವೃದ್ಧಿಗೆ ಎಲ್ಲರೂ ಸಹಕಾರ ಕೊಟ್ಟಿರ್ತಕ್ಕಂಥ ಎಲ್ಲ ಬಂಧುಗಳು ಕೂಡ ಈ ಒಂದು ಸಾಯಿಬಾಬಾ ಸ್ವಾಮೀಜಿಗಳ ಕಡೆಯಿಂದ ಆಶೀರ್ವಾದವನ್ನು ನೀಡುತ್ತಾ ಅಭಿವೃದ್ಧಿ ಆಗ್ತದೆ ಅನ್ನೋ. ಬೆಂಗಳೂರಲ್ಲಿ ಓವರ್ ಸ್ಪೀಡ್ನಿಂದ ಅಪಘಾತ, ಬೈಕ್ ಸ್ಕಿಡ್ ಆಗಿ ಕೆಳಗೆ ಬಿದ್ದು ಓರ್ವ ವ್ಯಕ್ತಿ ದುರ್ಮರಣ. ಬೆಂಗಳೂರಲ್ಲಿ ಓವರ್ ಸ್ಪೀಡ್ನಿಂದ ಅಪಘಾತ, ಬೈಕ್ ಸ್ಕಿಡ್ ಆಗಿ ಕೆಳಗೆ ಬಿದ್ದು ಓರ್ವ ದುರ್ಮರಣ. ಕುಮಾರ್ ಸ್ಥಳದಲ್ಲೇ ಮೃತಪಟ್ಟ ದುರ್ದೈವಿ. ನಿನ್ನೆ ತಡರಾತ್ರಿ ಸುಮಾರು 1:30ರಲ್ಲಿ ನಡೆದ ಅಪಘಾತ. ಬೊಮ್ಮನಹಳ್ಳಿ ಆಕ್ಸ್ಫರ್ಡ್ ಕಾಲೇಜ್ ಮುಂಭಾಗ ಘಟನೆ. ಬೈಕ್ ಮೇಲೆ ಹೋಗುತ್ತಿದ್ದ ಕುಮಾರ್ ಮತ್ತು ನವೀನ್. ಈ ವೇಳೆ ಬೈಕ್ ಸ್ಕೇಟ್ ಹಾಕಿ ಇಬ್ಬರು ಕೆಳಗೆ ಬಿದ್ದಿದ್ದಾರೆ. ಸ್ಥಳದಲ್ಲಿಯೇ ಕುಮಾರ್ ಮೃತಪಟ್ಟರೆ ನವೀನ್ಗೆ ಗಂಭೀರ ಗಾಯ. ಸದ್ಯ ನವೀನ್ ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ. ಮಡಿವಾಳ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ. ಕುರುಬರಹಳ್ಳಿ ನಿವಾಸಿಯಾದ ಮೃತ ಕುಮಾರ್ ತನ್ನ ಸ್ನೇಹಿತನ ನವೀನ್ ನೋಡಲು ಇಂದು ಸಂಜೆ ಸುಮಾರು 7 ಗಂಟೆ ಬೊಮ್ಮನಹಳ್ಳಿಗೆ ಬಂದಿದ್ದ. ಸಾಯಂಕಾಲ ಇಬ್ರು ಡ್ಯೂಕೋ ಬೈಕ್ ನಲ್ಲಿ ಹೊರಗಡೆ ಹೋಗಿದ್ರು. ತಡರಾತ್ರಿ ರೂಮ್ಗೆ ವಾಪಸ್ ಹೋಗುವಾಗ ದುರ್ಘಟನೆ. ಬೈಕ್ ಬಿದ್ದಿದ್ರಿಂದ ತಲೆಗೆ ತೀವ್ರ ಪೆಟ್ಟು. ಕುಮಾರ್ ಸಾವು. ಖಾಸಗಿ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುತ್ತಿದ್ದ ಕುಮಾರ್ ಮತ್ತು ನವೀನ್. ವೇದಮೂರ್ತಿ, NKS TV4 ನ್ಯೂಸ್. ಪರಿಸರವನ್ನು ನಾಶಪಡಿಸಿದ ದೇನ್ ಭಗತ್ ಸ್ವಾಮೀಜಿ. ಪರಿಸರವನ್ನ ನಾಶಪಡಿಸಿದ ದೇವನ ಭಗತ ಸ್ವಾಮೀಜಿ ನಾಯಕನಹಟ್ಟಿ ಸಮೀಪದ ರೇಖಲಗೆರೆಯ ಅಮೃತ ಕಾಲುವೆಯಲ್ಲಿನ ಸುಮಾರು 1,500 ಹೆಕ್ಟೇರ್ ಪ್ರದೇಶದಲ್ಲಿ ಗಿಡಗಳು, ಸಾಕಷ್ಟು ಮರಗಳು ಬೆಳೆದಿವೆ. ಕಳೆದ ಬಾರಿ ಅರಣ್ಯ ಇಲಾಖೆಯ ಗಿಡಗಳನ್ನ ನೆಟ್ಟಿದ್ರು. ದೇನ ಭಗತ್ ಸ್ವಾಮೀಜಿ ಅವರು 35 ಎಕರೆ ಗಿಡ ಮರಗಳನ್ನ JCB ಯಂತ್ರದಿಂದ ಸುಮಾರು ಅನೇಕ ಗಿಡಗಳನ್ನ ನಾಶಪಡಿಸಿದ್ದಾರೆ. ತಿಪ್ಪೇಸ್ವಾಮಿ ಅಮೃತ ಮಹಲ್ ಕಾವಲುಗಾರ ತಿಪ್ಪೇಸ್ವಾಮಿ ಮಾಹಿತಿ ನೀಡಿದ್ದಾರೆ. ಅರಣ್ಯ ಇಲಾಖೆಯು ಹಾಕಿದ್ದ ಸುಮಾರು ವರ್ಷಗಳಿಂದ ಗಿಡಗಳನ್ನ ಕಿತ್ತು ಅದೇ ಗುಂಡಿಗೆ ಗಿಡಗಳನ್ನ ಹಾಕುವುದಕ್ಕೆ ಹೊರಟಿದ್ದಾರೆ. ಕೋಟಿ ವೃಕ್ಷ ಅಭಿಯಾನ ಕಾರ್ಯಕ್ರಮದಲ್ಲಿ ಮಾಡಿಕೊಂಡು ಅದೇನ ಭಗವತ್ ಸ್ವಾಮೀಜಿ ಯಾವ ಕಾರಣಕ್ಕೂ ಗಿಡಗಳನ್ನ ಬೆಳೆಸುವಂತಹ ಸ್ವಾಮೀಜಿ ಎಲ್ಲ ಗಿಡಗಳನ್ನ ನಾಶಪಡಿಸುವ ಸ್ವಾಮೀಜಿ ಎಂದು ಆರೋಪ ಮಾಡಿದರು. ಅಮೃತ ಕಾವಲಿನಲ್ಲೇ ಜಿಂಕೆ, ಅನೇಕ ಪ್ರಾಣಿಗಳು ಸಹ ಅಂತರದಲ್ಲಿ ಇವೆ. ಸ್ವಾಮೀಜಿಯವರು ಗಿಡಗಳನ್ನ ನಾಶ ಮಾಡುತ್ತಿರುವುದು ಸರಿಯಲ್ಲಿಗೆಂದು ತೋರಿದ್ರು. ಹಲವು ಬಾರಿ ಜಿಲ್ಲಾಧಿಕಾರಿಗಳಿಗೂ ತಹಸೀಲ್ದಾರರಿಗೂ ಕಂದಾಯ ಇಲಾಖೆಯವರು ಮನವಿ ಮಾಡಿದರೂ ಸಹ ಯಾರೂ ಸ್ಪಂದಿಸಿಲ್ಲ ಎಂದು ರೇಖಲಗೆರೆ ಗ್ರಾಮಸ್ಥರು, ಯುವಕರು ಆರೋಪಿಸಿದ್ದಾರೆ. ಹರೀಶ್, NKS TV4 ನ್ಯೂಸ್, ನಾಯಕನಹಟ್ಟಿ. ಈ ಪ್ರದೇಶದಲ್ಲಿ ಸುಮಾರು ಮರ ಗಿಡಗಳು ಎಲ್ಲ ಬಹಳ ಬೆಳೆದಿದ್ದಾವೆ. ಬೆಳೆದಿರೋಂಥ ಗಿಡಗಳಲ್ಲಿ ಈಗ ಅರಣ್ಯ ಇಲಾಖೆಯವರು ಸಹ ಇಲ್ಲಿ ಗಿಡಗಳು ಹಾಕಿದ್ದಾರೆ. ಈ ಗಿಡಗಳೆಲ್ಲ ಅರಣ್ಯ ಇಲಾಖೆಯವರು ಗಿಡಗಳು ಹಾಕಿದ್ರು ಸಹ ಈ ಗಿಡ ಮರಗಳು, ಜಾಲಿ ಗಿಡಗಳು ಎಲ್ಲ ಕೀಳ್ತಾ ಇದ್ದಾರೆ. ಯಾರು ಈ ದೇನ ಭಗತ್ ಅಂತ ಸ್ವಾಮಿ ಅನ್ನೋರು ಈಗ ಆ ಫಾರೆಸ್ಟ್ ಇಲಾಖೆಯಿಂದ ಹಾಕಿರೋಂಥ ಗಿಡಗಳು ಸಹ ಕಿತ್ತಾಕಿ ಈ ಮರಗಳು ಕೀಳೋದೇನೈತೆ ಕೋಟಿ ವೃಕ್ಷ ಅಭಿಯಾನ ಅಂತ ಕಾರ್ಯಕ್ರಮ ಅಂತ ಮಾಡ್ಕೊಂಬಂದು ಇಲ್ಲಿ ಮರಗಳನ್ನು ಬೆಳೆಸಬೇಕೇ ಹೊರತು ಮರಗಳನ್ನು ತೆಗಿಬಾರ್ದು.
ಯಾವುದೇ ಕಾರಣಕ್ಕೂ. ಆದ್ರಿಂದ ಈ ಮರಗಳನ್ನು ಯಾವ ರೀತಿ ತೆಗೆದಿದ್ದಾನೋ ಅವ್ರು ಬೆಳೆಸೋದಿಲ್ಲ, ಒಂದು ಗಿಡನೂ ಬೆಳೆಸಿಲ್ಲ ಅವರು. ಮತ್ತೆ ಈಗ ಅರಣ್ಯ ಇಲಾಖೆಯವರು ಆಲ್ರೆಡಿ ಮಾಡಿದ್ದಾರೆ, ಇನ್ನು ಬಿಲ್ ಆಗಿದೆಯಿಲ್ಲ ಗೊತ್ತಿಲ್ಲ. ಅದು ಅರಣ್ಯ ಇಲಾಖೆಯವರು ಮಾಡಿದ ಗಿಡಗಳು ಮೊನ್ನೆಯಿಂದ ರೀಸೆಂಟಾಗಿ ಹಾಕಿದ್ದಾರೆ ಮಳೆಗಾಲಕ್ಕಂತ. ಆ ಮಳೆಗಾಲದಲ್ಲಿ ಹಾಕಿರೋಂಥ ಗಿಡಗಳೆಲ್ಲ ತೆಗೆದಾಕಿ ಖಾಲಿ ಗುಂಡಿಗಳು ತೋರಿಸಿ ಈಗ ಅವರು ಬಿಲ್ ಮಾಡ್ಬೇಕಂತ ಹೊರಟಿದ್ದಾರೆ. ಅವ್ರು ಶಿವಮೊಗ್ಗದಲ್ಲಿ ಕುಡಿಯುವ ನೀರಿನ ಯೋಜನೆಗಾಗಿ ರಸ್ತೆ ಅಗಲೀಕರಣ, ದಿನನಿತ್ಯ ಓಡಾಡುವ ಜನರಿಗೆ ಸಂಕಟ. ಕುಡಿಯುವ ನೀರಿನ ಯೋಜನೆಗಾಗಿ ರಸ್ತೆ ಅಗಲೀಕರಣ, ದಿನನಿತ್ಯ ಓಡಾಡುವ ರಸ್ತೆಗೆ ಸಂಕಟ. ಹೌದು, ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಮಾರುತಿಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ವಿಜಾಪುರ ಮಕ್ಕೋಡು ಗ್ರಾಮ ಪ್ರೇಮ್ ಕುಮಾರ್ ಎಂಬುವರ ಮನೆಗೆ ಕಲ್ಪಿಸುವ ರಸ್ತೆ ಕೇಸರಮಯವಾಗಿದ್ದು, ದಿನನಿತ್ಯ ಓಡಾಡುವ ರಸ್ತೆಗೆ ಸಾಕಷ್ಟು ಸಂಕಟ ಎದುರಾಗಿದೆ. ಮಳೆಯ ನೀರಿಗೆ ಸಂಪೂರ್ಣವಾಗಿ ರಸ್ತೆ ಹದಗೆಟ್ಟಿದ್ದು, ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಹಾಗೂ ಜನಪ್ರತಿನಿಧಿಗಳಿಗೆ ಹಿಡಿ ಶಾಪ ಹಾಕಿದ್ದಾರೆ. ಮಳೆಗಾಲ ಪೂರ್ವದಲ್ಲೇ ಸಂಬಂಧಪಟ್ಟ ಅಧಿಕಾರಿಗಳು ರಸ್ತೆ ಸರಿಪಡಿಸಿಕೊಡಬೇಕಿತ್ತು. ವಿಪರ್ಯಾಸ ಎಂದರೆ ಮಳೆಗಾಲದಲ್ಲಿ ಸಂಪೂರ್ಣ ರಸ್ತೆ ಹಾಳಾಗಿದ್ದು, ರಸ್ತೆ ಸರಿಪಡಿಸಲು ಊರಿನ ಗ್ರಾಮಸ್ಥರು ಒತ್ತಾಯಿಸ್ತಾ ಇದ್ದಾರೆ. ನ್ಯೂಸ್ ಬ್ಯೂರೋ ಶಿವಮೊಗ್ಗ. ಕೋಲಾರದಲ್ಲಿ ನಾಡಪ್ರಭು ಕೆಂಪೇಗೌಡರ ಜಯಂತ್ಯೋತ್ಸವ ಆಚರಿಸಲಾಯಿತು. ನಾಡಪ್ರಭು ಕೆಂಪೇಗೌಡರ ಜಯಂತಿ ಪ್ರಯುಕ್ತ ಕೋಲಾರದಲ್ಲಿ ಕೆಂಪೇಗೌಡರ ಯುವ ಶಕ್ತಿ ಯೋಧಕೆ ಸಂಘಟನೆ ಹಮ್ಮಿಕೊಂಡಿದ್ದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಕ್ಕೆ ಆದಿಚುಂಚನಗಿರಿ ಮಠದ ಮಂಗಳಾನಂದ ಸ್ವಾಮೀಜಿಗಳು ಚಾಲನೆ ನೀಡಿದರು. ಕೋಲಾರ ಹೊರವಲಯದ ಖಾಸಗಿ ಸಮುದಾಯ ಭವನದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ನಿರ್ಮಾಪಕ ಉಮಾಪತಿ ಶ್ರೀನಿವಾಸ್ ಸೇರಿದಂತೆ ಜಿಲ್ಲೆಯ ಒಕ್ಕಲಿಗ ಸಮಾಜದ ನಾಯಕರು, ಸಂಘಟನೆಯ ಮುಖಂಡರು, ಕಾರ್ಯಕರ್ತರು ಹಾಗೂ ನೂರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು. ಕಾರ್ಯಕ್ರಮದಲ್ಲಿ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಪಾಸಾದ ನೂರಾರು ವಿದ್ಯಾರ್ಥಿಗಳಿಗೆ ಸ್ವಾಮೀಜಿಗಳು ಪ್ರತಿಭಾ ಪುರಸ್ಕಾರವನ್ನು ನೀಡಿ ಗೌರವಿಸಿದರು. ವೇಳೆ ಮಾತನಾಡಿದ ಮಂಗಳಾನಂದ ಶ್ರೀಗಳು, ರಾಜ್ಯಕ್ಕೆ ಒಕ್ಕಲಿಗ ಸಮಾಜದ ಕೊಡುಗೆ ಅಪಾರವಾಗಿದೆ. ಮಕ್ಕಳಲ್ಲಿ ಜ್ಞಾನ ವೃದ್ಧಿಯಿಂದ ಮಾತ್ರ ಸಮಾಜದಲ್ಲಿ ಉನ್ನತ ಮಟ್ಟಕ್ಕೇರಲು ಸಾಧ್ಯ. ದಾನ ಧರ್ಮಕ್ಕೆ ಒಕ್ಕಲಿಗ ಸಮಾಜ ಹೆಗ್ಗಳಿಕೆ ಪಡೆದಿದೆ. ರಾಜಕೀಯವಾಗಿ ದೇವೇಗೌಡರಂತ ನಾಯಕರನ್ನ ದೇಶಕ್ಕೆ ಕೊಟ್ಟಿದ್ದು ಒಕ್ಕಲಿಗ ಸಮಾಜದ ಹಿರಿಮೆ ಎಂದು ಕೊಂಡಾಡಿದರು. ಆಶಾವರ್ಧನ್, N64 ನ್ಯೂಸ್ ಬ್ಯೂರೋ, ಕೋಲಾರ. ಹಾಗೆ ಮಾರ್ಕೆಟಿಂಗ್ ವ್ಯವಸ್ಥೆ ಮಾಡೋದು ಎಲ್ಲ ಮಾಡೋದ್ರಿಂದ ಕೆಟ್ಟೆಗಳು ನಾಡಪ್ರಭು ಅಂತ ಹೇಳಿಕೊಂಡು ಇವತ್ತು ಅವರ ಜಯಂತಿಗಳನ್ನ ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀವಿ. ಹಾಗೆ ನಮ್ಮ ಈಗಿನ ಜನಪ್ರತಿನಿಧಿಗಳು ಕೂಡ ಹೆಚ್ಚೆಚ್ಚಿಗೆ ನೀವು ಸಮಾಜದ ಏಳಿಗೆಗೆ, ಸಮಾಜದ ಅಭಿವೃದ್ಧಿಗೆ ನೀವು ಹೆಚ್ಚೆಚ್ಚು ಕೆಲಸ ಮಾಡಿದ್ರೆ ನಿಮ್ಮನ್ನು ಕೂಡ ಅದೇ ರೀತಿಯಿಂದ ನಮ್ಮ ಸಮುದಾಯದವರು ಒಟ್ಟಾರೆ ಸಮುದಾಯವನ್ನು ನೋಡಿ ಸಾಧ್ಯ ಆಗುತ್ತೆ. ಹಾಗೆ ನಮ್ಮ ಮಕ್ಕಳು ಚೆನ್ನಾಗಿ ಓದಿದೆ ಹೇಳ್ತಾರೆ, ಮನುಷ್ಯನಿಗೆ ಬೇರೆ ಯಾವ ಶತ್ರುಗಳಿಲ್ಲ, ತತ್ವಜ್ಞಾನಿಗಳು ಮಾಡ್ಬೋದು. ಈ ಸಮುದಾಯ ಏನಂದ್ರೆ ನಮ್ಮ ಸಮುದಾಯ ಕೆಂಪೇಗೌಡರಂತ ಮಹಾಶಕ್ತಿಯನ್ನು ಕೊಟ್ಟಿರ್ತಕ್ಕಂಥ ಸಮುದಾಯ, ಹಾಗೆ ಕುವೆಂಪುರನ್ನು ಕೊಟ್ಟಿರ್ತಕ್ಕಂಥ ಸಮುದಾಯ ಸಾಹಿತ್ಯ ಕ್ಷೇತ್ರದಲ್ಲಿ, ಹಾಗೆ ನಮ್ಮ ಧಾರ್ಮಿಕ ಕ್ಷೇತ್ರದಲ್ಲಿ ನಮ್ಮ ಗುರುಗಳಾಗಿರ್ತಕ್ಕಂಥ ಬಾಲಗಂಗಾಧರ ಮಹಾಸ್ವಾಮಿಗಳನ್ನು ಕೊಟ್ಟಿರ್ತಕ್ಕಂಥ ಕ್ಷೇತ್ರ, ರಾಜಕೀಯವಾಗಿ ದೇವೇಗೌಡರಾಗಿ ಹೀಗೆ ಹಲವಾರು ಒಂದು ಸೇವಾ ಕ್ಷೇತ್ರಗಳನ್ನ ಮುಚ್ಚಿರ್ತಕ್ಕಂಥದ್ದು. ಹಾಗೆ ಕೈಗ ಹನುಮಂತರು ಇರ್ಬೋದು, ಇಂಥ ಒಂದು ದೊಡ್ಡ ಸಮುದಾಯದ ಮಕ್ಕಳುಗಳಾಗಿರ್ತಕ್ಕಂಥ ನೀವು ಹೆಚ್ಚೆಚ್ಚು ಓದಿ ನೀವು ವಿಜ್ಞಾನಿಗಳಾಗಬೇಕು. ಹಾಗೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತ ಸಂಘದ ಅಧ್ಯಕ್ಷರಿಂದ ಬ್ಲ್ಯಾಕ್ ಮೇಲ್ ಆರೋಪ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತ ಸಂಘದ ಅಧ್ಯಕ್ಷರಿಂದ ಬ್ಲ್ಯಾಕ್ ಮೇಲ್ ಆರೋಪ. ರೊಪ್ಪ ಗ್ರಾಮ ಪಂಚಾಯಿತಿಯ ಸದಸ್ಯರು ಹಾಗೂ ಕರ್ನಾಟಕ ಕಾರ್ಯನಿರತ ಪತ್ರಕರ್ತ ಸಂಘದ ತಾಲೂಕು ಘಟಕ ಅಧ್ಯಕ್ಷರಾದ ಹನುಮಂತರಾಯಪ್ಪನವರು ಪಂಚಾಯಿತಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಅಡ್ಡಗಾಲ ಹಾಕುವುದಲ್ಲದೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ವಿರುದ್ಧ ಆರೋಪಗಳನ್ನು ಮಾಡುವ ಮೂಲಕ ಕಮಿಷನ್ ದಂಧೆಗಳಿದ್ದಾರೆಂದು ಪಂಚಾಯಿತಿ ಅಧ್ಯಕ್ಷ ರೂಪ ನಾಗರಾಜ್ ಅವರು ಆರೋಪಿಸಿದರು. ಹೌದು, ಪಾವಗಡ ಪಟ್ಟಣಕ್ಕೆ ಹೊಂದಿಕೊಂಡಿರುವ ರೊಪ್ಪ ಗ್ರಾಮ ಪಂಚಾಯಿತಿಯ ಕಚೇರಿಯಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ಕಳೆದ 3-4 ವರ್ಷಗಳಿಂದ ಪತ್ರಕರ್ತ ಸಂಘದ ಅಧ್ಯಕ್ಷರಾದ ಹನುಮಂತರಾಯಪ್ಪನವರು ಬ್ಲ್ಯಾಕ್ ಮೇಲ್ ರಾಜಕಾರಣ ಮಾಡುತ್ತಿದ್ದಾರೆ. ಇವರ ಕಾರಣದಿಂದ ನಮ್ಮ ತಾಲೂಕಿನ 33 ಗ್ರಾಮ ಪಂಚಾಯಿತಿಯ ಯಾವುದೋ ಪಿಡಿಒ ಸಹ ಪಂಚಾಯಿತಿಗೆ ಕಾಯಂ ಅಧಿಕಾರಿಯಾಗಿ ಬರಲು ಹಿಂಜರಿದ್ದಾರೆ. ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರುವ ಹಳ್ಳಿಗಳಿಗೆ ಯಾವುದೇ ಖರೀದಿ ಹಾಗೂ ಕಾಮಗಾರಿ ಬಿಲ್ ಮಾಡುವ ಮುನ್ನ ಸಾಮಾನ್ಯ ಸಭೆಯಲ್ಲಿ ಎಲ್ಲ ಪರಿಶೀಲನೆ ನಡೆಸಿ ಒಪ್ಪಿಗೆ ಮೇರೆಗೆ ಹಣ ಪಾವತಿ ಮಾಡಲಾಗುತ್ತದೆ. ಸದರಿ ಸದಸ್ಯನ ಒಪ್ಪಿಗೆ ಸೇರಿದ್ದು ಸದಸ್ಯರೆಲ್ಲರೂ ಸಾಕ್ಷಿಯಾಗಿರುವುದು ತಿಳಿದ ವಿಷಯವಾಗಿದೆ. ನಮ್ಮ ಅವಧಿಯಲ್ಲಿ
ಯಾವುದೇ ಯೋಜನೆಗಳಲ್ಲಿಯೂ ಅವ್ಯವಹಾರ ನಡೆದಿಲ್ಲ. ಆದರೂ ಸಹ ಹನುಮಂತರಾಯಪ್ಪನವರು ಪತ್ರಿಕಾ ಸಂಘದ ಅಧ್ಯಕ್ಷರೆಂಬ ಕಾರಣದಿಂದ ಅಧಿಕಾರಿಗಳಿಗೆ ಭಯದ ವಾತಾವರಣ ಸೃಷ್ಟಿ ಮಾಡುವ ಮೂಲಕ ಬ್ಲಾಕ್ ಮೇಲ್ ಮಾಡುವ ತಂತ್ರಗಾರಿಕೆಯನ್ನ ಪ್ರತಿನಿತ್ಯ ಅಧಿಕಾರಿಗಳಿಗೆ ಮತ್ತು ಪಂಚಾಯತಿ ಸಿಬ್ಬಂದಿಗಳ ಜೊತೆ ಕಿರಿಕಿರಿ ಹಾಗೂ ಕೆಲಸ ಕಾರ್ಯಗಳಿಗೆ ಅಡ್ಡಿಪಡಿಸುತ್ತಿದ್ದಾರೆ ಎಂದು ಆರೋಪಿಸಿದರು. ಇದೇ ವೇಳೆ ಮಾಜಿ ಅಧ್ಯಕ್ಷ ಬೋವಿ ರಾಮಾಂಜನೇಯ ಮಾತನಾಡಿ, ಪಾವುಗಡ ಗ್ರಾಮಾಂತರ ರೊಪ್ಪ ಪಂಚಾಯಿತಿಯಲ್ಲಿ ಕಾಲಿರುವ ಗೊರಸಮಾವು ಗ್ರಾಮದ ವಾಟರ್ಮನ್ ಹಾಗೂ ಪಂಚಾಯಿತಿಯ ಜವಾನ್ ಹುದ್ದೆಗಳಿಗೆ ಹನುಮಂತರಾಯಪ್ಪನವರ ಚಿಕ್ಕಪ್ಪ ಮಗ ಮತ್ತು ತಮ್ಮನ ಮಗನಿಗೆ ನೀಡಬೇಕೆಂದು ಗ್ರಾಮ ಪಂಚಾಯಿತಿ ಸಮಿತಿಗೆ ಬೇಡಿಕೆ ಮತ್ತು ಒತ್ತಡ ಹಾಕಿದ್ದಾರೆ. ಇದನ್ನ ಸದಸ್ಯರು ತಿರಸ್ಕರಿಸಿದ್ದಾರೆ. ಹಾಗಾಗಿ ಗ್ರಾಮ ಪಂಚಾಯತ್ನಲ್ಲಿ ಯಾವುದೇ ಖಾಲಿ ಹುದ್ದೆ ಇದ್ರೂ ಸಹ ಸದಸ್ಯನ ಸಂಬಂಧ ಮತ್ತು ಕುಟುಂಬಸ್ಥರಿಗೆ ನೀಡಬಾರದೆಂದು 2017ರಲ್ಲಿ ಸರ್ಕಾರ ಷರತ್ತುಬದ್ಧ ಆದೇಶವನ್ನು ಸಹ ತನಿಖೆಗೆ ನೀಡಬೇಕೆಂದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಒತ್ತಡ ಹಾಕುವ ಮೂಲಕ ಲಾಬಿ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಶಂಕರ್ ನಾಯ್ಕ್, ಸದಸ್ಯರಾದ ಶ್ರೀಮತಿ ನಾಗಮಣಿ ಮೂರ್ತಿ, ವೆಂಕಟೇಶ್ ಮೂರ್ತಿ, ಲಕ್ಷ್ಮೀನಾರಾಯಣ್, ಮಾಜಿ ಅಧ್ಯಕ್ಷ ವೆಂಕಟರಮಣ ಸ್ವಾಮಿ, ಮುಖಂಡರಾದ ದೇವರಾಜ್, ಹನುಮಂತಪ್ಪ, ನಾಗರಾಜ್ ಮೂರ್ತಿ ಹಾಗೂ ಇತರರು ಹಾಜರಿದ್ದರು. ಅನಿಲ್ ಯಾದವ್, ಎನ್ ಕ್ರಿಸ್ಟಿಪೂರ್, ನ್ಯೂಸ್ ಬ್ಯೂರೋ, ಪಾವಗಡ. ಮಾರ್ಗದರ್ಶನ ಆಗಿ ಇರಬೇಕು. ಅವರು ಅದನ್ನು ಬಿಟ್ಬಿಟ್ಟು ಅವ್ರು ಒಂದೇ ಕೆಲ ಮಾಡ್ಕೊಳ್ತಾರೆ. ವರ್ಗಾವಣೆ ಬಿಸಿಲಾಗಿದೆ, ಫೈನಾನ್ಸ್ ಹಣಕಾಸು ಇದಾಗಿದೆ, ಅದಾಗಿದೆ, ಯಾವುದು ಕ್ರಿಯಾಟಿನಿಂದ ಏನು ಎಲ್ಲ ಕಮಿಷನ್ ರಚನೆ ಮಾಡೋದು ಗ್ರಾಮ ಪಂಚಾಯತ್ ಅವ್ರು ಏನೇ ಆಹಾರ ಕೊಡ್ತಾರೆ ಅದಕ್ಕೆ ಮಾಡ್ತಾರೆ. ಕಾಂಗ್ರೆಸ್ ಬೂತ್ ಮಟ್ಟದ ಕಾರ್ಯಕರ್ತರಿಗೆ ಚಿಕ್ಕೋಡಿಯಲ್ಲಿ ಅಭಿನಂದನಾ ಸಮಾರಂಭ ನಡೆಯಿತು. ಕಾಂಗ್ರೆಸ್ ಬೂತ್ ಮಟ್ಟದ ಕಾರ್ಯಕರ್ತರಿಗೆ ಅಭಿನಂದನಾ ಸಮಾರಂಭ. ನಿಮ್ಮ ಕನಸುಗಳು ಏನೇ ಇವೆಯೋ ಅವುಗಳನ್ನು ನನಸು ಮಾಡಲು ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತೇವೆ ಮತ್ತು ಕುರ್ಚಿ ಮತಕ್ಷೇತ್ರದ ಅಭಿವೃದ್ಧಿಯ ಬಗ್ಗೆ ಬಹಳ ಜನರು ಹೇಳಿದ್ದೀರಿ. ಅದರಲ್ಲಿ ನೀರು ಬಹಳ ಮುಖ್ಯ ಮತ್ತು ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿಗೊಳಿಸುವುದು, ಸರ್ಕಾರಿ ಆಸ್ಪತ್ರೆಗಳನ್ನು ಹೆಚ್ಚು ಕ್ಷೇತ್ರದಲ್ಲಿ ತರಬೇಕಾಗಿದೆ. ನಾನು ಕಳೆದ 25 ವರ್ಷಗಳಿಂದ ಕೆಲಸ ಮಾಡುತ್ತಿದ್ದೇನೆ ಮತ್ತು ಈಗ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ಆಗಿರುವುದರಿಂದ ನನಗೆ ಯಾವ ಭಾಗದಲ್ಲಿ ಯಾವ ಕೆಲಸ ಮಾಡಬೇಕು ಅದನ್ನ ಮುಂಬರುವ ದಿನಗಳಲ್ಲಿ ಮಾಡುವುದಾಗಿ ಹಾಗೂ ಕ್ಷೇತ್ರದಲ್ಲಿ ಕೆಲಸಗಳು ನನ್ನ ಇಲಾಖೆಯಲ್ಲಿ ಇರುವುದರಿಂದ ಕ್ಷೇತ್ರದಲ್ಲಿ ಎಲ್ಲ ರಸ್ತೆಗಳು ಚೆನ್ನಾಗಿ ಮಾಡಲಾಗುತ್ತದೆ ಎಂದು ಲೋಕೋಪಯೋಗಿ ಇಲಾಖೆ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿಗಳಾದ ಸತೀಶ್ ಜಾರಕಿಹೊಳಿ ಅವರು ಮಾತನಾಡಿದರು. ಪಟ್ಟಣದ ಋಷಭೇಂದ್ರ ಶಿಕ್ಷಣ ಸಂಸ್ಥೆ ಆವರಣದಲ್ಲಿ ಚಿಕ್ಕೋಡಿ ಲೋಕಸಭಾ ಚುನಾವಣೆಯಲ್ಲಿ ದುಡಿದಂತಹ ಎಲ್ಲ ಕಾರ್ಯಕರ್ತರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಸಸಿಗೆ ನೀರೆರೆಯುವುದರೊಂದಿಗೆ ಕರ್ನಾಟಕ ಸರ್ಕಾರ ಲೋಕೋಪಯೋಗಿ ಸಚಿವರು ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿಗಳಾದ ಸತೀಶ್ ಜಾರಕಿಹೊಳಿ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಸಂಸದೆಯಾಗಿ ಆಯ್ಕೆ ಆಗಿರುವ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ಕ್ಷೇತ್ರದಲ್ಲಿ ಅಭಿಮಾನಿಗಳ ನಿರೀಕ್ಷೆಯಂತೆ ನಾನು ಯಾವುದೇ ಕೆಲಸ ಇದ್ರೂ ಅದನ್ನ ಪ್ರಾಮಾಣಿಕವಾಗಿ ಮಾಡುತ್ತೇನೆ ಮತ್ತು ಕ್ಷೇತ್ರದಲ್ಲಿ ಯಾವುದೇ ಕೆಲಸವಿದ್ರೂ ನಾನು ನನ್ನ ತಂದೆಯವರ ಮಾರ್ಗದರ್ಶನದಲ್ಲಿ ಮಾಡುತ್ತೇನೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಅತಿ ಸಣ್ಣ ವಯಸ್ಸಿನಲ್ಲಿ ಸಂಸದೆಯಾಗಿ ದೊಡ್ಡ ಜವಾಬ್ದಾರಿಯನ್ನ ಹೊತ್ತುಕೊಂಡಿರುವ ನಿಮ್ಮೆಲ್ಲರ ನೆಚ್ಚಿನ ನಾಯಕಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ತೆಗೆದುಕೊಂಡಿದ್ದಾರೆ ಎಂದು ಡಿಎಸ್ ನಾಯಕ್ ಮಾತನಾಡಿದರು. ಹಾಗೂ ಸುರೇಶ್ ಐಹೊಳೆ ಅವರು ಕೂಡ ಕೆಲವೊಂದು ರಾಜಕೀಯ ವ್ಯಕ್ತಿಗಳು ಚುನಾವಣೆ ಬಂದ ಮೇಲೆ ಕ್ಷೇತ್ರದ ಕಡೆಗೆ ಗಮನ ಕೊಡುವುದು ಸರ್ವೇ ಸಾಮಾನ್ಯ. ಆದರೆ ನಮ್ಮ ಜಾರಕಿಹೊಳಿ ಕುಟುಂಬದವರು ಚುನಾಯಿತ ಸಂಸದೆಯಾಗಿ ಬಂದ ತಕ್ಷಣ ಎಲ್ಲ ಕಾರ್ಯಕರ್ತರಿಗೆ ಅಭಿನಂದನೆಗಳನ್ನ ಸಲ್ಲಿಸುವ ಮುಖಾಂತರ ಕ್ಷೇತ್ರದಲ್ಲಿ ಹೊಸ ಸಂಚಲನ ಮೂಡಿಸಿದ್ದಾರೆ ಎಂದು ಮಾತನಾಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಅಮಿತ್ ಘಾಟ್ಗೆ, ಗಿರೀಶ್ ದರೂರ್, ಡಾಕ್ಟರ್ ಸಿಬಿ ಕುಲಗೋಡೆ, ಮಹಾವೀರ್ ಮೊಹೆಥೆ, ಎನ್ಎಸ್ ಚೌಗ್ಲಾ, ದಸ್ತಗೀರ್ ಕಾಗವಾಡೆ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ನಾವು ಕೂಡ ಯುವ ಪಾಲಿಟಿಷಿಯನ್ಸ್ ನಮ್ಮ ದೇಶಕ್ಕಾಗಿ ಏನು ಒಳ್ಳೇದಿದೆ ಅದನ್ನು ನಾವು ಕಾಂಟ್ರಿಬ್ಯೂಟ್ ಮಾಡ್ತೀವಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಸೊ ಬಹಳ ಖುಷಿಯ ವಿಚಾರ. ಮುಂದಿನ ದಿನಮಾನಗಳಲ್ಲಿ ಈ ಕ್ಷೇತ್ರದ ಅಭಿವೃದ್ಧಿಗಾಗಿ ಎಲ್ಲ ಹೇಳಿದಾಗೆ ಈಗಾಗಲೇ ಸಾಕಷ್ಟು ಜನರು ಮನವಿ ಪತ್ರಗಳನ್ನು ಕೂಡ ಕೊಡ್ತಾ ಇದ್ದಾರೆ. ಅದರ ತಕ್ಕಂಗೆ ನಿಮ್ಗೆ ನಿರೀಕ್ಷೆ ಮೀರಿ ನಾನು ಕೆಲಸ ಮಾಡ್ತೀನಿ. ಎಲ್ಲ ಹಿರಿಯರ ಆಶೀರ್ವಾದ ಇದೆ. ಎಲ್ಲ
ಮುಖಂಡರ ಮತ್ತೆಲ್ಲ ಅವರ ಬೆಂಬಲ ಇದೆ. ಸೊ ಮುಂದಿನ ದಿನಮಾನಗಳಲ್ಲಿ ತಮ್ಮ ಪ್ರೀತಿ ವಿಶ್ವಾಸ ಹೀಗೆ ನಮ್ಮ ಮೇಲೆ ಮುಂದುವರೆದೆ ಅಂತ ನಾನು ಕೇಳ್ಕೊತೀನಿ. ಮತ್ತೊಮ್ಮೆ ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ಧನ್ಯವಾದ ಹೇಳಕ್ ಬರ್ತೇನೆ. ಥ್ಯಾಂಕ್ ಯು. ಬರೀ MLA ಅಂದ್ರೆ MP ಮಂತ್ರಿ ಅಂದ್ರೆ ಆಗೋಲ್ಲ, ಬದುನೆ ಬೀಳ್ಬೇಕಾದ್ರೆ ಅವ್ರ ಮನಸ್ಸಿಗೆ ಗೆಲ್ಲಬೇಕು, ಇನ್ನೂ ಗೆಲ್ಲಕ್ಕಾಗಿಲ್ಲ ಇವಾಗ. ಭಾಳ ಕಷ್ಟ ಐತಿ, ಅಷ್ಟು ಸುಲಭ ಇಲ್ಲ. ದುಡ್ಡು ಇರ್ಬಾರ್ದು, ದುಡ್ಡು ಟ್ರಕ್ ಬಿಟ್ಟು ಹೊರಗೆ ಸಿಗತೈತೆ. ಸರಿಯಾಗಿ ಉಪಯೋಗ ಮಾಡಕ್ ಬರ್ಬೇಕಲ್ಲ ಅದ ದುಡ್ಡ ಜಿಗಿದೈತೆ ನಾ ಕುಂಡಾಗಿಲ್ಲ, ಇಲ್ಲಿ ಹೊರಗೆ ಬರ್ತೈತಿ ಹೊರಗೆ ಬಂದವರಾದ ಟ್ರಕ್ಕಿನ ಕಿಲಿ ಮುರುಗೋದು ಹೊರಗೆ ಬರತೈತೆ. ಜನ ಅದು ನೋಡೋಲ್ಲ, ನಮ್ಮ ನೀರು ಯಾರು ಬಿಡಿಸ್ತಾರ, ಬಿಸಿಲಾಗಿ ಬಂದ ಶಾಲೆಗಳ ಬಗ್ಗೆ ಚಿಂತನೆ ಮಾಡ್ತಾರ, ಇದನ್ನೆಲ್ಲ ನೋಡ್ತಾರೆ. ಅದಕ್ಕೆ ಬರುವಾಗ ತಕರಾರಿಲ್ಲ, ಜನ ಹೊರಟಾಗ ನಾವೇನು ಮಾಡೋಕ್ಕಾಗಲ್ಲ. ಆದ್ರೆ ಎಲ್ಲರನ್ನೂ ಪ್ರೀತಿ ಗೆಲ್ಲಬೇಕು, ಅವ್ರ ಮನಸ್ಸು ಗೆಲ್ಲಬೇಕು. ಅಂದಾಗ ನಂಗರ ಮತ್ತೆಲ್ಲರೂ ಬಂದು ಯಾರ ದುಬೈದಿಂದ ಬಂದು 100 ಕೋಟಿ ರೂಪಾಯಿ ತಂದು ನಾನು MLA ಆಗ್ತೀನೋ 200 ಕೋಟಿ ರೂಪಾಯಿ ತಂದ್ರೆ ಹಂಗೆ ಆಗೋಲ್ಲ. ಜನಸೇವೆ ಮಾಡೋದು ಬೇರೆ, ದುಡ್ಡು ಬೇರೆ, ಏರ್ ಕಂಡೀಷನ್ ಹಾಕೋದು ಸೇವ್ ಮಾಡೋದು ಬೇರೆ. ಹೀಗಾಗಿ ಜನಸೇವೆ ಬೇರೆ, ಅಧಿಕಾರ ಬೇರೆ, ದುಡ್ಡ ಅಂತಸ್ತಿಗೆ ಬೇರೆ ಆಗ್ತದೆ. ಅದಕ್ಕಾಗಿ ಕುರ್ಚಿಯಲ್ಲಿ ಏನಾಗಿದೆ ನಿಮ್ಗೆಲ್ಲ ಗೊತ್ತಿದೆ. ಕುರ್ಚಿಯಲ್ಲಿ ಚುನಾವಣೆ ಯಾವ ರೀತಿ ಆಯಿತು, ನಿಮ್ಮೆಲ್ಲ ಆಶೀರ್ವಾದದಿಂದ ನಾವು ಗೆಲ್ಲಕ್ಕೆ ಸಾಧ್ಯ. ಎಲ್ಲ ತರ ಮೋಸ ಆಗಿದ್ರೆ ನಾವು ಗೆಲ್ಲೋದು ಬಹಳ ಕಷ್ಟ ಆಗ್ತದೆ. ಅದಕ್ಕಾಗಿ ಯಾರೇ ಚುನಾವಣೆ ಇಲ್ಲ ಮೊದಲೆಲ್ಲ ಜನಸೇವೆ ಮಾಡಬೇಕು, ಜನರನ್ನು ಉಳಿಸ್ಲಿಕ್ಕೆ ನಾವೆಲ್ಲ. ಇದಿಷ್ಟು ಈ ದಿನದ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ NKS TV4. ಇದು ನಿರಂತರ ಕಾರ್ಯಪಡೆ.